ಹಲೋ ಎವ್ರಿವನ್. ನೋಡ್ರಿ, ಟೈಮ್ ಬೆಳಗ್ಗೆ 5:30 ಆಗಿದೆ ನೋಡ್ರಿ. ಎಷ್ಟು ಕತ್ಲದ ನೋಡ್ರಿ. ನಿಮ್ಗೆ ರೋಡು ನೋಡಿದರೆ ಗೊತ್ತಾಗ್ತಿರ್ಬೋದು. ಏನಪ್ಪ ಇಷ್ಟು ಕತ್ಲದಾಗ ಎಲ್ಲಿಗೆ ಹೊಂಟಾರಿ ಇವರು ಅಂತ ಅನಿಸ್ಬೋದ್ರಿ. ಮುಂದೆ ನೋಡ್ಕೊತ ಹೋಗ್ರಿ, ವಿಡಿಯೋ ನಿಮಗೆ ಗೊತ್ತಾಗ್ತದ ನಾವು ಎಲ್ಲಿಗೆ ಹೊಂಟಿವಿ, ಎದ್ರ ಸಲುವಾಗಿ ಇಷ್ಟು ಬೆಳಗ್ಗೆ ಹೊಂಟಿವಿ ಅಂತ ನಿಮಗೂ ಗೊತ್ತಾಗ್ತದ ರೀ. ನಾವು ಬಂದಿರೋ ಪ್ಲೇಸ್ ನೋಡ್ರಿ, ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗ್ತಾರೆ ನೋಡ್ರಿ. ಅವರಿಗೆ ಇಲ್ಲೇ ಸ್ಟೇ ಮಾಡೋಕ್ಕೆ ಒಂದು ಪ್ಲೇಸ್ ಇದೆ ರೀ. ಅಂದರೆ ರಾಯಚೂರಲ್ಲಿ ಭಾಳ ಇದ್ದಾವ್ರಿ, ಆದರೆ ಇದು ಭಾಳ ನಿಯರ್ ಇದೆ ರೀ. ಆಮೇಲೆ ದೊಡ್ಡದಿದೆ ರೀ. ಭಾಳ ಅನುಕೂಲ ಅಂದರೆ ಭಾಳ ಅನುಕೂಲ ಇದೆ ರೀ. ಇಲ್ಲೇ ಸ್ಟೇ ಮಾಡ್ಬೋದು ರೀ ನೀವು ನೈಟ್ ಇಲ್ಲೇ. ಆಮೇಲೆ ಸ್ನಾನಕ್ಕೆ ಬಿಸಿನೀರು ವ್ಯವಸ್ಥೆ ಇದೆ ರೀ. ಆಮೇಲೆ 24x7 ಇಲ್ಲೇ ಪ್ರಸಾದದ ವ್ಯವಸ್ಥೆ ಇರ್ತದೆ ರೀ. ನೀವು ಯಾವ ಟೈಮ್ನಾಗನ ಬರ್ರಿ, ಇಲ್ಲೇ ನಿಮ್ಗೆ ಊಟ ಎಲ್ಲ ರೆಡಿ ಇರ್ತದೆ ನೋಡ್ರಿ. ಇದು ನೋಡ್ರಿ, ಇಲ್ಲೇ ಸೇವೆ ಮಾಡ್ತಿರೋರು ಒಂದೇ ಫ್ಯಾಮಿಲಿಯವ್ರು ನೋಡ್ರಿ, ಮತ್ತು ಬೇರೆದವ್ರು ಯಾರಿಲ್ಲ. ಒಂದು 10ರಿಂದ 15 ವರ್ಷ ಮೇಲಾಯ್ತಂತ ನೋಡ್ರಿ. ಇವರು ಶ್ರೀಶೈಲ ಪಾದಯಾತ್ರೆಗಳಿಗೆಲ್ಲ ಅನುಕೂಲ ಮಾಡಿ ಕೊಡಕತ್ತಾರೆ ನೋಡ್ರಿ ಇವರು. ನೋಡ್ರಿ, ಆಗಲೇ ಭಜನೆ ಸ್ಟಾರ್ಟ್ ಆಗ್ಯದ ನೋಡ್ರಿ. ಎಲ್ಲರೂ ಸ್ನಾನ ಮಾಡಿ ಈಗ ಪೂಜೆ ಮಾಡಿ ಪ್ರಸಾದ ತೊಗೊಂಡು ಮತ್ತು ಈಗ ಪಾದ ನಡಿಗೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. ಬೆಳಗ್ಗೆನೇ ಸ್ಟಾರ್ಟ್ ಮಾಡಿಬಿಡ್ತಾರೆ ರೀ. ಆಲ್ರೆಡಿ 4 ಗಂಟೆಯಿಂದನೇ ಸ್ಟಾರ್ಟ್ ಆಗಿದೆ ಅಂತ್ರಿ ಪಾದಯಾತ್ರೆ. ಭಕ್ತರು ನೋಡ್ರಿ ಬರ್ತಾ ಇರ್ತಾರ, ಹೋಗ್ತಾ ಇರ್ತಾರ. ಆದರೆ ಈ ಫ್ಯಾಮಿಲಿಯವ್ರು ನೋಡ್ರಿ 24x7 ಅಂತಂದು ಸಣ್ಣ ಹುಡುಗರಿಂದ ಹಿಡಿದು ಮುದುಕರವರೆಗೆ ನೋಡ್ರಿ, ಅವರೇ ಒಂದು 25-30 ಜನ ಮೇಲೆ ಇರ್ಬೋದು ರೀ ಮನೆಯವರೇ. ಎಲ್ಲರೂ ಒಂದು ವಾರ 10 ದಿನ ಇರ್ಬೋದು ರೀ. ಇದು ಅಷ್ಟು ದಿನನೂ ನೋಡ್ರಿ ಅಲ್ಲೇ ಮಲ್ಕೊತಾರ. ಎಷ್ಟು ಇವರು ನಿಸ್ವಾರ್ಥ ಸೇವೆ ಮೆಚ್ಚಲೇಬೇಕು ನೋಡ್ರಿ. ಒಂಚೂರೂ ಬೇಜಾರು ಮಾಡ್ಕೊಳಲ್ಲ ನೋಡ್ರಿ. ಯಾರು ಕೆಲಸ ಹೇಳೋದೇ ಇಲ್ಲ ರೀ. ಅವರು ಏನು ಕೆಲಸ ಇರ್ತದಲ್ಲ ಆ ಕೆಲಸ ಪಟ 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 ಅಂತ ಮಾಡ್ತಿರ್ತಾರೆ ನೋಡ್ರಿ. ಅವರು ನೋಡಿ ಕಲಿಬೇಕು ನೋಡ್ರಿ ನಾವು. ಯಾರಾದರೂ ನೀವು ಸೇವೆ ಮಾಡಬೇಕು, ಏನಾದರೂ ಕಾಯಿಪಲ್ಯ ಹೆಚ್ಚಿ ಕೊಡಬೇಕು, ಊಟಕ್ಕೆ ನೀಡಬೇಕಂದ್ರೆ ಆರಾಮ್ ಬರ್ರಿ, ಇಲ್ಲೇ 1 ತಾಸು 2 ತಾಸು ಸೇವೆ ಮಾಡಿ ಹೋಗ್ಬೋದು ನೋಡ್ರಿ ನೀವು. ರಾಯಚೂರವ್ರು ನೋಡ್ರಿ, ಯಾರಾದರೂ ಸೇವೆ ಮಾಡ್ಬೇಕು ಅನ್ಸಿತ್ತಂದರೆ ನೆಕ್ಸ್ಟ್ ಇಯರ್ ನೋಡ್ರಿ ಯಾರಾದರೂ ಹೋಗ್ಬೇಕು ಅಂದ್ಕೊಂಡ್ರೆ ಹೋಗ್ರಿ. ಯಾಕಂದ್ರೆ ತರಕಾರಿ ಆದರೂ ಹೆಚ್ಚು ಕೊಡ್ಬೋದ್ರಿ. ಏನಾದರೂ ಒಂದು ಕೆಲಸ ಇದ್ದೇ ಇರ್ತಿರಲ್ಲಿ, ನಿಮ್ಗೆ ಅದೇ ಇದೆ ಅಂತ ಅನ್ನಂಗಿಲ್ಲ. ನಿಮ್ಮ ಕೈಲಿ ಏನು ಮಾಡ್ಬೋದು ಅನಿಸ್ತದ ನೀವು ಹೋಗಿ ಸೇವೆ ಮಾಡ್ಬೋದು ನೋಡ್ರಿ. ಬೆಳಗ್ಗೆ ಆದರೂ ಹೋಗ್ಬೋದು. ಇಲ್ಲಪ್ಪ ನಮ್ಗೆ ಬೆಳಗ್ಗೆ ಆಗಲ್ಲ ಅಂದರೆ ನೀವು ಸಾಯಂಕಾಲ ಆದ್ರೂ ಹೋಗ್ಬೋದು ನೋಡ್ರಿ. ಯಾಕಂದರೆ ಎನಿ ಟೈಮ್ ಅಲ್ಲಿ ಬರ್ತಾನೆ ಇರ್ತಾರೆ ರೀ ಭಕ್ತಾದಿಗಳು. ನೋಡ್ರಿ, ಈ ಪಾದಯಾತ್ರೆಗಳಿಗೆ ನೀವೇನಾದರೂ ಸೇವೆ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಾಗ ಅನಿಸಿತು, ನೀವು ಏನಾದರೂ ಕೊಡಿಸ್ಬೇಕು ಅನಿಸಿತ್ತಂದರೆ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು ರೀ, ಇಲ್ಲಾಂದರೆ ಮಜ್ಜಿಗೆ ಇರ್ಬೋದು, ಏನಾದರೂ ನೀವು ಬಂದು ಇಲ್ಲೇ ಅವ್ರಿಗೆ ಪಾದಯಾತ್ರೆಗಳಿಗೆ ಕೊಡ್ಬೋದು ನೋಡ್ರಿ. ಅದಕ್ಕೂ ಇಲ್ಲಿ ಅನುಕೂಲ ಇದೆ. ನೋಡ್ರಿ, ಬೆಳಗ್ಗೆ ಅವಾಗಲೇ ಎಲ್ಲ ರೆಡಿ ಇದೆ ನೋಡ್ರಿ. ಪ್ರಸಾದ ಬದನೆಕಾಯಿ ಪಲ್ಯ ಮಾಡ್ಯಾರ, ಸಿರಾ ಮಾಡ್ಯಾರ ನೋಡ್ರಿ. ಆಮೇಲೆ ಅನ್ನ ಸಾರು ಮತ್ತು ಮಜ್ಜಿಗೆನೂ ಮಾಡಿಟ್ಟಾರ. ಆಮೇಲೆ ಟೀನೂ ಇದೆ ರೀ. ಟೀ ಕುಡಿಯೋರು ಟೀನೂ ಕುಡಿಬೋದು. ನಾವು ಹೋದ ವರ್ಷ ಬಂದಿದ್ವಿ ರೀ, ಇಲ್ಲೇ ಕರೆದಿದ್ರವರು ವಿಡಿಯೋ ಮಾಡೋಕ್ಕಂತ. ಹಂಗೆ ಎಲ್ಲ ಅನುಕೂಲ ಇದೆ ಮೇಡಮ್, ನಮ್ಗೆ ಮೆಡಿಸನ್ಸ್ ಕೊಡೋರು ಯಾರಿಲ್ಲ ಅಂದಿದ್ರು. ಅದಕ್ಕೋಸ್ಕರ ನಾವು ನಮ್ಮ ಕೈಲಾಗಿದ್ದು ಒಂದು ಅಳಿಲಿ ಸೇವೆ ಅಂತಂದು ಒಂದು ಸ್ವಲ್ಪ ಮೆಡಿಸನ್ಸ್ ತಂದಿದ್ವಿ ರೀ ನಾವು. ಮತ್ತು ಬೇರೆ ಇನ್ನೊಬ್ರು ಕೊಟ್ಟಿದ್ರು ರೀ. ಹಿಂಗಾಗಿ ಈ ಸತೆ ಮೆಡಿಸನ್ಸೂ ಇದೆ ನೋಡ್ರಿ ಇಲ್ಲೇ, ಭಕ್ತರಿಗೆ ಅನುಕೂಲ ಆಗಲಿ ಅಂತಂದು ನೆಕ್ಸ್ಟ್ ಇಯರ್ಲಿಂದ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿನಿ ರೀ ನಾನು. ನೋಡ್ರಿ, ಕುಡಿಯೋಕೆ ಮಾತ್ರ ಇಲ್ಲೇ ಕ್ಯಾನ್ ನೀರೇ ಇಟ್ಟಾರೆ ನೋಡ್ರಿ. ಅವರು ಆಲ್ರೆಡಿ ಬೋರ್ ಇದೆ ರೀ ಅವ್ರದ್ದು. ಆದರೆ ಬೋರ್ ನೀರು ಕುಡಿಯೋಕೆ ಇಡಂಗಿಲ್ಲ ರೀ, ಅಡುಗೆಗೆ ಅಷ್ಟೇ ಯೂಸ್ ಮಾಡ್ತಾರೆ ಅವರು. ಆದರೆ ಭಕ್ತರಿಗೆ ಮಾತ್ರ ಕ್ಯಾನ್ ನೀರೇ ಯೂಸ್ ಮಾಡ್ತಾರೆ ನೋಡ್ರಿ. ಎಷ್ಟಾದರೂ ಖಾಲಿ ಆಗಲಿ ರೀ ಮತ್ತೆ ತರಿಸ್ತಾ ಇರ್ತಾರೆ ರೀ ಹಂಗೆ ಅವರು.
ಯಾವ ಊರು ರಜಾ? ಬರಡಲ್ರಿ. ಎಲ್ಲಿ ಬರ್ತದ? ಚಡ್ಚನ್ ತಾಲೂಕ. ಎಷ್ಟು ವರ್ಷ ಆಯ್ತು ನೀವು ಹೋಗ್ತಾ ಈಗ ಶ್ರೀಶೈಲಕ್ಕೆ? 15 ವರ್ಷ ಆಯ್ತಾ? ನಾವು ಹೋಗ್ಲಕತ್ತದಕ್ಕೂ ಮೊದಲು ಹೋಗ್ಯಾರ್ರಿ ಅವ್ರ ಕಡೆ. ಅಲ್ಲ ನೀವು ಹೋಗಕತ್ತೆ ಎಷ್ಟು ವರ್ಷ ಆಯ್ತು? 15 ವರ್ಷ ಅಲ್ಲಿಂದ ಹೋಗಕತ್ತೀರಿ. ಹೆಂಗ ಈ ವಯಸ್ಸಿನಾಗ ನಡೆಯಕ್ ಆಗ್ತದ ನಿಮ್ಗ? ಹೋಗುದ್ರಿ ಒಂದು ಗಾಡಿ ಹಾಕೊಂಡ್ರದು ಗಳಿಗೆ ಅವನ ಅದರ ಮೇಲೆ ಹಂಗೆ ಒಟ್ಟು ಹೋಗುದ್ರು. ಎಷ್ಟ್ ದಿನಕ್ಕೆ ಮುಡ್ತೀರಿ? 12 ದಿನ 13 ದಿನ. ಎಷ್ಟ್ ದಿನ ಆಯ್ತು ಬಿಟ್ಟು ನೀವು? ಅಲ್ಲ ಇವಾಗ ಊರ್ ಬಿಟ್ಟು ಎಷ್ಟು ದಿನ ಆಯ್ತು ಪಾದಯಾತ್ರೆ? ಹುಣ್ಣಿಮೆ ದಿನ ಬಿಟ್ಟಿರೇನ್ರಿ? ಒಟ್ಟು 10-12 ದಿನ ಆಗುತ್ತಾ? ಕಾಲ್ ನೋವು ಗಿಲ್ ನೋವು ಮುಗಿಸ್ತಾವ್ರಿ. ಹಂಗೆ ಮುಗಿಸ್ತಾವಲ್ಲ, ಹಿಂಗ್ ಗುಳಿಗೆ ತೊಳೆದು ಬಾಳ್ ಮುಗಿಸ್ಲಿಕ್ಕತ್ತವ್ರ ಗಾಡಿ ಹಾಕೊಂಡ್ರದ್ರಿ. ಒಟ್ ನಮ್ದೇನ್ ಹಂಗೆ. ಎಷ್ಟು ವಯಸ್ಸು ಎಷ್ಟು ನಮ್ದ್ರಿ? ಆಗಿರೋ 70 ವರ್ಷ ಆದ್ರೂ ಬಿಡಂಗಿಲ್ಲ, ಹೋಗ್ತೀರಿ ಅಂದ್ರ ಮಲ್ಲಿಕಾರ್ಜುನ್ ಮೇಲೆ ಅಷ್ಟು ಇದೆ ನಿಮ್ಗ. ಏನ್ರಿ ಮತ್ತಿಟ್ಟು 70 ವರ್ಷ ಆಗ್ಯಾನೋ ಅಲ್ಲ ಹೋಗಕತ್ತಾರಲ್ರಿ ಅವ್ರು 70 ವರ್ಷ ಆದ್ರೂ ಬಿಟ್ಟಿಲ್ಲ. ಅದನ್ನೇ ಕಡೆ ಹೋಗ್ಬೇಕತ್ತನ್ರಿ, ಹೋಗಲ್ಲ. ನಿಮ್ದು ಯಾವ್ರಿ? ಎಲ್ಲರೂ ಒಂದೇ ಟೀಮಾ ನೀವು? ಎಷ್ಟ್ರಿ? 50 ಮಂದಿ ಇದ್ದೀರಿ. ಎಷ್ಟು ವರ್ಷ ಆಯ್ತು ನೀವು ಹೋಗಕತ್ತಿ? ಅಲ್ಲಲ್ರಿ ಪಾದಯಾತ್ರೆ ಎಷ್ಟು ವರ್ಷ ಆಯ್ತು? ಫಸ್ಟ್ ವರ್ಷ ನೀವು? ಪಾದಯಾತ್ರೆ ಇದೆ ಈ ವರ್ಷ ಫಸ್ಟ್ ನಿಮ್ದು. ನೀವೆಲ್ಲರಿ ಎಷ್ಟೆಷ್ಟು ವರ್ಷ? 12 ವರ್ಷ ಐತ್ರಿ ಪಾದಯಾತ್ರೆ. ಒಟ್ಟ ಒಂದು ಟೀಮ್ ಐತೆ ನಿಮ್ದು? 12 ವರ್ಷ ಐತ್ರಿ ಪಾದಯಾತ್ರೆ ಚಾಲಾಗಿ. ನಾವಂತೂ 3 ವರ್ಷ ಐತ್ರಿ. ಬಹಳ ಸುಗಮವಾಗಿ ವರ್ಷ ಇಲ್ಲೇ ಬರ್ತೀರಾ? ಇಲ್ಲೇ ಬರ್ತೀರಿ. ಈಗ ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ನಿಮ್ದು? ಎಷ್ಟು ಕಿಲೋಮೀಟರ್ ಹೋಗ್ತೀರಾ ಅಂದಾಜು? ಈಗ ಸ್ಟಾರ್ಟ್ ಮಾಡ್ತೀರಿ ಇವಾಗ? ರೆಸ್ಟ್ ಮಾಡಿ ಮತ್ತೆ ಯಾವಾಗ? ಸಾಯಂಕಾಲ 5 ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡ್ತೀರಿ? ಸಾಯಂಕಾಲ. ಒಟ್ಟೆ ಡೈಲಿ ಎಷ್ಟು ಕಿಲೋಮೀಟರ್ ನಡೀತೀರಾ ಅಂದಾಜು? ಮಿನಿಮಮ್ 50 ಕಿಲೋಮೀಟರ್. 40ರಿಂದ 50, ಅದಕ್ಕಿಂತ ಹೆಚ್ಚಿಗೆ ಆಗಲ್ಲ. ಕೆಲವು ಸ್ಟಾಪ್ ಇರ್ತದೆ, ವ್ಯವಸ್ಥೆ ಇರಂಗಿಲ್ಲ. ಒಟ್ಟ ನಿಮ್ಮ ಊರಿಂದ ಅಲ್ಲಿ ತನಕ ಎಷ್ಟು ಕಿಲೋಮೀಟರ್ ಆಗುತ್ತಾ? 600 ರೀ. ಅಂದ್ರೆ ಒಂದು ವೀಕ್ ತಗೊಂತೀರಿ ಹೆಚ್ಚು ಕಡಿಮೆ? 13 ದಿನ ಬೇಕೇನ್ರಿ? ಮತ್ತೆ ಏನಾನ ಆರಾಮಿಲ್ಲ ಏನಾನ ಅಂದ್ರೆ ಹೆಂಗ್ ಮಾಡ್ತೀರಿ? ಸ್ಟಾಪ್ ಅಲ್ಲೇ? ನಮ್ಮ ದೇವ್ರ ಜೊತೆ ಹಂಗೇನ್ ಆಗಂಗಿಲ್ರಿ. ಆಗಲ್ಲ. ಮೆಡಿಸನ್ಸ್ ಇರ್ತಾವಲ್ಲ? ಹೌದ್ರಿ. ಒಟ್ಟು ನಿಮ್ಗೆ ಹೋದಾಗ ಪಾದಯಾತ್ರೆ ಮಾಡ್ದಾಗ್ಲಿಂದ ಚೆನ್ನಾಗ್ ಅನ್ಸದ ನಿಮ್ಗ? ವರ್ಷ ಜಾಸ್ತಿ ಆಗ್ತಾ ಇದ್ದಾರ ನಿಮ್ ಟೀಮಲ್ಲಿ? ನಿಮ್ದು ಯಾವ ಊರು? ಅಲ್ಲೇ ಚಡ್ಚಣ ಎಲ್ಲ ಅಲ್ಲಿಂದ? ಬರಡೋಲ ರೀ. 25 ವರ್ಷ. ನೀವೆಷ್ಟು ವರ್ಷ ಆಯ್ತು ಹೋಗಕತ್ತಿ? ನೀವೆಷ್ಟು ವರ್ಷ ಪಾದಯಾತ್ರೆ? ಹೌದ್ರಿ. 2000 ಅಂದ್ರೆ 25 ವರ್ಷ. 25 ವರ್ಷ ಆಯ್ತಾ? ನೀವೆಲ್ಲಮ್ಮ ಅದೇ ಊರವ್ರೆ ನೀವನ್ನೆಲ್ಲ? ಒಟ್ಟ 50 ಮಂದಿ. ಎಲ್ಲರ ಫೋಟೋ ಸ್ವಲ್ಪ ಡಿಡಿ ಅವನಿಗೆ 50 ವರ್ಷ ಆಗ್ಯಾವ್ರಿ. ಈಗ ಇದೇ ಊರವ್ರೆ, ಇದೇ ಊರವ್ರೆ. ಸಾಂಬಾರ? ಮುಚ್ಚು ಮುಚ್ಚು ಗಮ್ಮನ. ಇದು ರೈಸ್.
ಒಟ್ಟು ಆದಂಗೆಲ್ಲ ಹಂಗೆ ಮತ್ತೆ ಸ್ಟಾರ್ಟ್. ಪಾಯಸನೂ ಮಾಡಿರಾ? ಏನು ಗೋಧಿ ಇದ? ಗೋಧಿ ಹುಗ್ಗಿ. ಮತ್ತೆ ಸಿರಾನು ಐತಲ್ಲೇ? ರವೆಯಿಂದ ಮಾಡಿರ್ತಾರೆ. ಬದನೆಕಾಯಿ. ಇದು ಮತ್ತೆ ಅನ್ನನ? ಮತ್ತೆ ಅನ್ನ. ಇದು ಅಲ್ಲ ಇದ್ದು ಮತ್ತೆ ಒಂದು ಎಕ್ಸ್ಟ್ರಾ. ನೀರಿಟ್ಟಿರಾ ಅನ್ನನೇ? ಇಲ್ಲ, ರೈಸ್ ಅನ್ನನೇ. ಹಾಂ ಹಾಂ, ಕುದಿ ಬರ್ತ. ಯಾ ಕಡೆ ಇನ್ನು ಚಾನಾ? ಮನ್ಸಾಗಿ ಬಂದ್ಬಿಟ್ರನಂತೆ. ಅಣ್ಣ ಮೆಜ್ಜಿಗೆ ಮಾತಾಡು. ಯೂಸ್ ಅಂಡ್ ಥ್ರೋ ಇಲ್ಲ? ಇಲ್ಲ. ಸ್ಟೀಲಿನ ಪ್ಲೇಟು, ಸ್ಟೀಲಿಂದೇ ಗ್ಲಾಸ್ ಎಲ್ಲ ಇವೆ. ಕಿರಿಕಿರಿ ಇಲ್ಲ ಬಿಡ್ರಿ, ಎಲ್ಲ ಎಲ್ಲಿ ಬೇಕಲ್ಲಿ ಬಿಸಾಕ್ತಾರ ಸುಮ್ಮನೆ. ಇದಂದ್ರೆ ಒನ್ಸ್ ಟೈಮ್ ಇನ್ವೆಸ್ಟ್ಮೆಂಟ್ ಇರ್ತದ, ಕಿರಿಕಿರಿ ಇಲ್ಲ. ಇದು ಅದು ತರಬೇಕು ಮತ್ತೆ ಎಲ್ಲ ಗಲೀಜಾಗ್ಬಿಡ್ತದ. ಹೌದೌದು. ಪ್ಲೇಟನ್ನು ಎಲ್ಲಿ ಬೇಕಲ್ಲಿ ಬಿಸಾಕಿದ್ರೆ ಕಿರಿಕಿರಿ ಇಲ್ಲ. ಇದು ಚಲೋ ಮಾಡಿದ್ರು ನೋಡ್ರಿ. ಹೌದೌದು. ಏನು ತೊಳೆದೊಂದು ಕೆಲಸ ಇರ್ತದೆ ಅಷ್ಟೇ. ಅಲ್ಲ ಎತ್ತಬೇಕು, ಆಮೇಲೆ ಅದು ಇದಾಗ್ತದಲ್ಲ ರೀ, ಎಲ್ಲಿ ಬೇಕಲ್ಲಿ ಬಿಸಾಕ್ಬಿಡ್ತಾರ. ನೋಡೋಕು ಚೆನ್ನಾಗಿ ಅನ್ಸಂಗಿಲ್ಲ, ಅದು ಸ್ಮೆಲ್ ಬರ್ತದ. ಮತ್ತೆ ಈಗ ಎಲ್ಲಿ ಕುಡಿತಾರ ಅಲ್ಲಿ ಹಿಂಗೆ ಕೈಲಿ ಬಿಸಾಕ್ಬಿಡ್ತಾರ. ಇದು ಕಿರಿಕಿರಿ ಇಲ್ಲ. ನೀವು ಇದು ಮಾಡಿದ್ದು ಎಲ್ಲ ಸ್ಟೀಲಿಂದೇ ಮಾಡಿಬಿಟ್ರಿ. ಅದೇ ಜಾಸ್ತಿ ಅಂತೀರಾ? ಏನ್ರಿ ಹಂಗಂದ್ರ? ಹೌದೌದು, ಕಿರಿಕಿರಿ ಇಲ್ಲ. ಹೌದೌದು. ನಾನು ಅದೇ ನೋಡಿದೆ, ಟೀ ಗ್ಲಾಸ್ನು ಎಷ್ಟಿದ್ದಾವ ನೋಡ್ರಿ, ಎಲ್ಲ ಸ್ಟೀಲೇ ಇಟ್ಬಿಟ್ರ. ಹೌದೌದು. ಅದು ಹಸಿದಿದ್ದಾಗ ಸುಡೋಕ್ಕೂ ಬರಲ್ಲ ರೀ. ಅದು ಮತ್ತೆ ಹೊಲ್ದವ್ರು ಸುಮ್ಮನೆ ತಲೆನೋವು ಅದು. ಹೌದೌದು, ಕಿರಿಕಿರಿ ಇಲ್ಲ ಬಿಡ್ರಿ. ಏನು ತೊಳೆಯೋರ್ಗೊಂದು ಕೆಲಸ ನೋಡಷ್ಟೇ. ಏನ್ರಿ? ಹಾಂ. ಹೌದೌದು. ಅಲ್ಲ ಒಬ್ರಿಬ್ರಲ್ಲ ರೀ, ಹಿಂಗ ನೋಡ್ರಿ. ಮತ್ತೆ ಒಬ್ಬರಣ ಬರ್ತಾ ಇರ್ತಾರ, ಎಷ್ಟಂತ ಬಿಸಾಕ್ಬೇಕವು ಎಲೆಗಳು. ಹೌದೌದು, ಕಿರಿಕಿರಿ ಇಲ್ಲ ರೀ. ವಿಸ್ಮಯ ಶಶಿ. ಒಬ್ರು ಮಾಡ್ಕೊಳ್ರಿ, ಆಮೇಲೆ ಎಲ್ಲರಿಗೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ಹನುಮಂತ ಆನಂದ ಪನ್ನಂದೂರು. ಹೌದು. ಊರ ಹೆಸರು ಹೇಳ್ರಿ. ಇದು ಪೂರಿ ಒಳಗೆ ನಮ್ಮ ಊರ ರತ್ನಾಪುರ ಅಂತ ರೀ. ಹೌದ್ರಿ. ಎಲ್ಲಿ ಬರ್ತಾ ಇದು? ಇದು ಚಡ್ಚಣ. ಈಗ ಮೊದಲು ಇಂಡಿ ತಾಲೂಕ ಇಂಡಿ ಇತ್ತೇನ್ರಿ? ಈಗ ಚಡ್ಚಣ. ಪೂರಿ ಒಳಗೆ ರತ್ನಾಪುರ ಅಂತ ರೀ. ಮುಂಚಿತವಾಗಿ ಗ್ರಾಮ ದೇವರ ನಮ್ಮಲ್ಲಿ ರಾಮಲಿಂಗೇಶ್ವರ 600 ವರ್ಷಗಳ ಇತಿಹಾಸ ರೀ. ಹ್ಞೂ. ಮುಂದೆ ಮಲ್ಲಿಕಾರ್ಜುನ ಒಬ್ಬ ಅರ್ಚಕರ, ಈ ಪೂಜೆ ಮಾಡ್ತಕ್ಕಂಥ ಅರ್ಚಕರು ಸಿರ್ಸಲಕ್ಕೆ ಹೋಗಿ ಬರೋದ್ರಿಂದ ನೀಲಿ ಬರ್ಲಿಕ್ಕೆ ತ್ರಾಸ ಆತನ ಉದ್ದೇಶಕ್ಕೆ ಸ್ವತಃ ಸಿರ್ಸಲಿನ ಮಲ್ಲಿಕಾರ್ಜುನ ಬೋಡೋಲಕ್ಕ ಬೇರಿನ ರೂಪದಾಗ ಬಂದು ಇವತ್ತಿನ ದಿವಸನು ಇಡೀ ವಿಶ್ವದೊಳಗೆ ವಿಸ್ಮಯ ಅನಿಸ್ಬಹುದು, ಒಂದು ಹೆಮ್ಮೆ ಇದು ಅನಿಸ್ಬಹುದು. ಪ್ರತ್ಯಕ್ಷ ದೇವರ ಇಲ್ಲ ಅನ್ನೋರಿಗೂ ಬೆಳವಣಿಗೆ ರೂಪದಲ್ಲಿ ಆಗಲಿ, ಅವನ ಶಕ್ತಿ ರೂಪದಲ್ಲಿ ಆಗಲಿ ತೋರಿಸಲಿಕ್ಕೆ ಸಾಧ್ಯ ಇದೆ. ನಮ್ಮ ಬಡ ಇವತ್ತ ಈ ಮಲ್ಲಿಕಾರ್ಜುನ ಬಂದ ಮೇಲೆ ನಂದಿಕೋಲ್ ರೂಪದಾಗ ಪ್ರತಿಯೊಂದು ಸಲ ಜಾತ್ರೆ ಆಗ್ತದೆ. ಈಗ ಅದು ರತ್ನಾಪುರ ಅಂತ ಹೋಗಿ ಕೆಲವೊಂದು ವರ್ಷಗಳ ನಂತರ ಪರಿವರ್ತನೆ ಬೋಡೋಲ ಅಂತ ಈಗಿನ
ಒಂದು ಇದರೊಳಗೆ ರೀ ಇವತ್ತಿನ ಈ ಬಂಬಿ ನಾವು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಪಾದಯಾತ್ರೆ ಮಾಡೋ ಮುಖಾಂತರ. ಎಷ್ಟು ವೇಟ್ ಇರ್ತದ್ರಿ ಇದು? ಏನಾದ್ರು ಒಂದು ಹೌದ್ರಿ, 25 kg ತನ ಇರ್ತದ. ಅದು ಏನು ಪೂರ ಬೆಳ್ಳಿದ? ಯಾರು ಮಾಡಿಸ್ಕೊಟ್ಟಿರ್ತಾರ? ಅದು ಭಕ್ತರು, ಎಲ್ಲ ಭಕ್ತರೆಲ್ಲ ಸೇರಿಸಿ ಮಾಡಿಸ್ಕೊಟ್ಟಿರ್ತಾರ. ಅಂದ್ರೆ ವರ್ಷಕ್ಕೊಂದ್ಸತಿ ತೆಗಿತೀರಿ, ಆಮೇಲೆ ಹಂಗೆ ಇಟ್ಬಿಡ್ತೀರ? ಬಿಚ್ಚಬಹುದಾ ಅದು? ಇದು ಎಲ್ಲ ಬಿಚ್ಚಿ ಮತ್ತೆ ತೆಗೆದಿಟ್ಬಿಡ್ತೀರ? ನೀವೆಷ್ಟು ವರ್ಷ ಆಯ್ತು ಬರಕತ್ತಿ? 12 ವರ್ಷ. 20 ವರ್ಷ ಐತ್ರಿ. ನಿಮ್ಮ ಟೀಮ್ ಬರಕತ್ತಿ, ನೀವು ಬರಕತ್ತಿ 12 ವರ್ಷ ಆಯ್ತು. ಒಟ್ಟು ಲೇಡೀಸು ಜೆಂಟ್ಸ್ ಎಲ್ಲ ಸೇರಿ. ಏನ್ರಿ 7 ಲಕ್ಷ ರೂಪಾಯಿ ತನಕ ಕಿಮ್ಮತ್. ಇದು 7 ಲಕ್ಷ ಬೆಲೆ ಈಗ. ಎಷ್ಟು ವರ್ಷ ಆಯ್ತ್ರಿ ಮಾಡಿ? ಇದು ಕಂಪಿ ಮಾಡ್ಸ ಎಷ್ಟು ವರ್ಷ ಆಯ್ತು? 2005ರಿಂದ ಸ್ಟಾರ್ಟ್ ಮಾಡಿರೇನ್ರಿ? 20 ವರ್ಷ. ಹೊಸಾದ್ ಇದಂಗೆ ಐತಲ್ರಿ? ಓಹೋ, ಪಾಲಿಶ್. ಅಲ್ಲಿ ದೇವ್ರದ್ದು ಹುಡುಗಿಗಳನ್ನ ವರ್ಷ ತೊಳಿ ಕೊಟ್ಟು ಅಲ್ಲೇ ಊರಲ್ಲಿ ರತ್ನಾಪುರಲ್ಲಿ. ಈಗ ರತ್ನಾಪುರ ಅಂತ ಹೋಗಿ ಬೋಡಲ್ಲಿ ನಂದಿಕೋಲ 3 ಅಂಕಣದಾಗ ಇರ್ತದೆ. ಹೆಂಗ ಪಾದಯಾತ್ರೆ ಮಾಡ್ದಾಗ್ಲಿಂದ ಚೆನ್ನಾಗ್ ಅನ್ಸದ ನಿಮ್ಗ? ವರ್ಷ ಹೆಚ್ಚಿಗೆ ಆಗ್ತಾ ಇದ್ದಾರೆ ಜನ ಎಲ್ಲ? ನಾವು ನಮ್ಗಷ್ಟೇ ಇಲ್ರಿ, ಇಲ್ಲಿ ಬಂದಿರ್ತಕ್ಕಂಥ ಭಕ್ತರು ಏನು ನಮ್ಗ ಇದು ಸ್ವಾಗತ ಮಾಡಿ ಇದು ಮಾಡಲ್ಲ ಅವ್ರಿಗೂ. ಅದೇ ಇಲ್ಲಿ ಹೆಂಗ ಅನ್ಸಿತ್ತು ನಿಮ್ಗ? ಯಾವಾಗ ಹೌದ್ರಿ? ನೋಡ್ಲಿಕ್ಕೆ ಒಳಗ 3 ಅಂಕಣದಾಗ ಆಚೆ ಕಡೆ ಮೂಲಿ ಈಚಿನ ಮೂಲಿ ಒಂದು 6 ಫೂಟ್ ಅಂತ ಅಂತರ ಇರ್ತದ್ರಿ. ಜಾತ್ರೆ ಸಮೇತದಾಗ ಹೊರಗೆ ತೆಗೆದ ತಕ್ಷಣ ಅದ್ರ ಎಟ್ಟಿರ್ತದ ಅದ್ರ ಡಬಲ್ ಆಗ್ತಕ್ಕಂತ ಇದು ಮೂಮೆಂಟ್ ಆಗ್ತದ್ರಿ, ಅದು ಕಾಣತದ್ರಿ. ಹೌದ್ರಿ? ಹೌದ್ರಿ. ಮತ್ತೆ ಜೀವಂತ ಅಂದ್ರೆ ಏನ್ ಉದಾಹರಣೆ ಹೇಳ್ಬೇಕಂದ್ರೆ ಎಲ್ಲಾ ನಂದಿಪುರ ಇದ್ರ ಇರ್ತವಲ್ರಿ, ಅಂದ್ರೆ ಕಂತಿದರಿ. ಏನಂದ್ರೆ ಅದಕ್ಕೆ ಧಕ್ಕೆ ಆದ್ರೆ ಮನುಷ್ಯರಿಗೆ ಬರ್ತಕ್ಕಂತ ನೆತ್ರ ಅದರಲ್ಲಿ ನೋಡ್ಬೋದು. ಹೌದ್ರಿ? ನಿಮ್ಮೂರಲ್ಲಿ ಇದ್ದಿದ್ದ ಏನ್ರಿ? ಹೌದ್ರಿ? ಹೌದಾ? ಯಾವ ನಿಮ್ಮೂರಲ್ಲಿ ಆಗಿದ್ದ? ಎಲ್ಲ ಪೈಲೆ ಹಿರಿಯರು ಹೇಳ್ತಿದ್ರು, ಹೊರತಿ ಬಂದಕ್ರ ಗೌಡ್ ಹೊಡೆದ ಅದು ಕಾರಿತ್ತು ಅನ್ನೋದು ಕೇಳಿದೇವಿ. ಆದ್ರ ಅದು ಕಂತಿ ಮಾಡಿದ್ರಾಗ 84ನೇ ಇಸ್ವಿ ಪ್ರತ್ಯಕ್ಷ ನಾವು ನಮ್ಮಲ್ಲಿ ತೋರಿಸ್ತೀವಿ, ನಾವು ನೋಡಿದ್ವಿ. ಹೌದ್ರಿ? ಏನ ವಿಚಿತ್ರ ಆಯ್ತು. ಏನ್ರಿ? ಊರಿನ ಗೌಡ್ರು ಬ್ಲಡ್ ಬಂದಿದೆ ನಿಮ್ಮೂರಲ್ಲಿ? ನಂದಿಕೋಲಲ್ಲಿ. ಅಲ್ಲ, ಅದು ನಡೆದಿದ್ದ ಪ್ಲೇಸ್ ಎಲ್ಲೇ? ವರ್ತಿ ಊರು, ಜಳಕಿ ಹತ್ರ, ಬಿಜಾಪುರಲ್ಲಿ. ಮೇಡಮ್ ಶ್ರೀಶೈಲಕ್ಕೆ ಬಂದು ಹೋಗ್ತಿದ್ರಿ ಅವರು. ನಮ್ಮ ದೇವ್ರಿಗೆ ಬರೋದಂದ್ರ ತ್ರಾಸ ಆತವ, ಹೊರತಿಗೆ ಬಾ ನಕ್ಷತ್ರ ದಿವಸ ಅಲ್ಲೇ ದರ್ಶನ ತಗೊಂಡು ಬರ್ತಿದ್ರಿ. ನಮ್ ದೇವ್ರಿಗೆ ಬಲಕ್ ಚಾದ್ರಿ. ಆ ಗೋಡುನಲ್ಲಿ ಏನು ಬೆಳೀತದ ದೇವ್ರ ಪ್ರತ್ಯಕ್ಷ ನೋಡ್ಬೇಕತ್ತೆ. 2 ನಂದಿ ಕೋಲು ಕಟ್ಟಿ ನಮ್ ಚಾರ್ಜ್ ಬಿಟ್ಟು ಎಡಕ್ ಕುಡಿಸ್ಬೇಕ್ರೆ ಎಲ್ಲಾರ ಕಣ್ಣಾಗ ಇದು ದೃಷ್ಟಿ ಇದು ಮಾಡಿ ನೋಡ್ಲೇ 2 ನಂದಿ ಕೋಲುಗಳ ಹೈಟ್ ಬೆಳೆದು ಬಲಕ್ಕೆ ಕಳ್ಸಿ ತೋರಿಸ್ದಿಂದ ಕಲೀಲಿ ಹೊಡೆದ್ರಿ ಅವ್ರು. ಅಂದ್ರೆ ಎಂಟ್ ಮಾಡ್ಬೋದು ಅವತ್ತೇ ರಕ್ತ ನೆತ್ರ ಕಾರಿದ್ದು. ಅವತ್ತ ಬಿಟ್ರಿ ಅಲ್ಲಿ ಭಾರತೀಯ ಇವ್ರಿಗೆ ಗಂಜಿ ಅಲ್ಲಿ ಅಲ್ಲಿಂದ ಬರೋದು ಬಿಟ್ರಿ ಅವ್ರು. ಅಲ್ಲಿ ಹಳ್ಳಿ ಭೇಟಿ ತೋರ್ತಾರಿ. ಅದು ಮುಂದೆ ಕಂತಿ ಮಾಡ್ತಿಲ್ರಿ. ಕಂತಿ ಅಂದ್ರೆ ಗಾಯ ಮರಿತಿರ್ಲಿಲ್ಲ. ಇದು ಅದಕ್ಕೆ ಎಲ್ಲಿದೆ? ಹಂಗಾಗುತ್ತಾರೆ ಬಳಕೆ ಆಗ್ತದೆ. ಯಾವಾಗಿರ್ತೀರಿ ಜಾತ್ರೆ? ಅವಾಗಿರ್ತದೆ ಅಂದ್ರೆ ಡಿಸೆಂಬರ್ ಅಲ್ಲಿ ಬರ್ತೇನ್ರಿ? 2 ಮಂತ್ ಬರ್ತದೆ. ನವೆಂಬರ್ ಡಿಸೆಂಬರ್ ಹಿಂಗ ಅಲಂಕಾರ ಮಾಡ್ತೇವ್ರಿ. ಇದು ಮ್ಯಾಗ ಜಗಲಿ, ಇದು ಲಿಂಗ್ರಿ, ಬರಡೋಲದಲ್ರಿ. ಇದು ಮಲ್ಲಿಕಾರ್ಜುನ ಹಿಂಗೆಲ್ಲ ಅಲಂಕಾರ ಮಾಡಿರ್ತಾರ. ಇಷ್ಟು ಒಳಗಿತ್ರ ಇಟ್ಟು ಅಂತರ ಇರ್ತೈತ್ರಿ. ಅಷ್ಟೇ ಮೇಡಮ್, ಅದು ಇದ್ರಾಗ ಉಳಿತದ್ರಿ.
ಹೊರಗೆ ಬಂದ್ರೆ 2 ಫಸ್ಟ್ ಆಗ್ತದ್ರಿ. ಪೂರ್ತಿ ಮಾಗಿಂದೇನ್ರಿ ಇದು? ಇಲ್ಲಿ ತಂದಿತ್ತು ಏನೋ ದೇವ್ರದ ಲೀಲೆ ನೋಡ್ರಿ ಅದು. ಈಗಾದ್ರೂ ನೆತ್ರ ಬರ್ಬೋದು ಒಂದು ಅಚಾನಕ್ ಏನೋ ಹಿಂಗ ಹೊಡ್ಕೊಂಡ್ರೆ ಚಾನಲ್ ವಿಸ್ಮಯ ಶಶಿ ಅಂತ. ವಿಸ್ಮಯ ಶಶಿ. ಹಾ ನೋಡ್ರಿ, ಈ ಪೂಜೆ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಆಯ್ತು ರೀ ಅವ್ರದ್ದು. ಈಗ ಅವ್ರು ಹೋದ್ರು ನೋಡ್ರಿ ಭಕ್ತರು, ಮತ್ತೆ ಬೇರೆದವ್ರು ಬರಕತ್ತಾರ. ಈಗ ಹಿಂಗೆ ನೋಡ್ರಿ, ಒಬ್ರು ಹೋಗ್ತಾ ಇರ್ತಾರ, ಒಬ್ರು ಬರ್ತಾ ಇರ್ತಾರೆ ನೋಡ್ರಿ. ಯಾವಾಗಲೂ 24x7 ಇರ್ತದ ನೋಡ್ರಿ. ಇದು ಮಧ್ಯಾಹ್ನ ಒಂದು ಸ್ವಲ್ಪ ಕಡಿಮೆ ಇರ್ಬೋದು ಅನಿಸ್ತದ ನೋಡ್ರಿ, ಬಿಸಿಲು ಇರ್ತದಲ್ಲ. ಇಲ್ಲೇ ಬಂದು ಪ್ರಸಾದ ಎಲ್ಲ ಆದಮೇಲೆ ಮಲ್ಕೊತಾರೇನ್ರಿ ಸ್ವಲ್ಪ ಹೊತ್ತು. ಮತ್ತೆ 4 ಗಂಟೆಯಿಂದ ಮತ್ತೆ ಸ್ಟಾರ್ಟ್ ಆಗ್ತದ ನೋಡ್ರಿ. ಎಲ್ಲ ಕ್ಲೀನ್ ಮಾಡಕತ್ತಾರ ನೋಡ್ರಿ, ಕಸ ಬಳಿದ್ರು, ಎಲ್ಲ ನೀರು ಹೊಡೆದ್ರು. ಮತ್ತು ಮಧ್ಯಾಹ್ನ ಮೇಲೆ ರೆಸ್ಟ್ ಮಾಡ್ತಾರಲ್ರಿ ಭಕ್ತರು, ಎಲ್ಲ ನೀಟ್ ಮಾಡಕತ್ತಾರ ನೋಡ್ರಿ. ಆಮೇಲೆ ಸ್ನಾನ ಮಾಡಕ್ಕೆ ನೋಡ್ರಿ, ಬಿಸಿನೀರು ಮಾತ್ರ ನಿರಂತರ ಇರ್ತದೆ ನೋಡ್ರಿ. ಅವ್ರಿಗೇನೋ ಕಾಲು ನೋಯಿಸ್ತಿರ್ತಾವಂತ್ರಿ. ಸ್ವಲ್ಪ ಬಿಸಿನೀರು ಸ್ನಾನ ಮಾಡಿದರೆ ಕಾಲು ಏನೋ ಹಗೂರು ಆಗ್ತಾವಂತ್ರಿ ಅವರಿಗೆ. ಹಿಂಗಾಗಿ ಬಿಸಿನೀರು ಮಾತ್ರ ಯಾವಾಗಲೂ ಇರ್ತದ ನೋಡ್ರಿ. ನೀವು ಎನಿ ಟೈಮು ಬರ್ರಿ, ಬಿಸಿನೀರು ಇರ್ತದ ನೋಡ್ರಿ. ಇಲ್ಲೇ ಎಷ್ಟು ಅನುಕೂಲ ಮಾಡ್ಯಾರ ನೋಡ್ರಿ. ಅವ್ರಿಗೆ ಬೋರ್ ಇದೆ ನೋಡ್ರಿ ಹೊಲದಲ್ಲಿ. ಹಿಂಗಾಗಿ ನೀರಿಂದ ಏನು ಪ್ರಾಬ್ಲಮ್ ಇಲ್ಲ ರೀ. ದೇವ್ರು ಅದೊಂದು ನೀರಿಂದ ಒಂದು ಅನುಕೂಲ ಚೆನ್ನಾಗಿ ಮಾಡಿಕೊಟ್ಟ ನೋಡ್ರಿ ಅವರಿಗೆ. ನೋಡ್ರಿ, ಮೊಬೈಲ್ ಚಾರ್ಜ್ ಖಾಲಿ ಆಯ್ತಪ್ಪ ಅಂತ ನೀವೇನು ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ ರೀ. ಯಾಕಂದರೆ ಒಂದು ಎಟ್ ಎ ಟೈಮ್ ಒಂದು 25ರಿಂದ 30 ಮೊಬೈಲ್ ಚಾರ್ಜ್ ಮಾಡ್ಬೋದು ರೀ ನೀವು. ಅಷ್ಟೊಂದು ಚಾರ್ಜಿಂಗ್ ಪಾಯಿಂಟ್ ಮಾಡಿಬಿಟ್ರೆ ಅವರು. ಆರಾಮ್ ನೀವು ಚಾರ್ಜ್ ಮಾಡ್ಕೋಬೋದು ರಿಲ್ಯಾಕ್ಸ್ ಮಾಡ್ಕೊತ. ಆಮೇಲೆ ಕಟ್ಟಿಗೆ ನೋಡ್ರಿ, ನೀರು ಕಾಸಕ್ಕೆ ಎಷ್ಟು ದೊಡ್ಡ ದೊಡ್ಡ ಇಟ್ಟಾರ ಇವರು. ಇದರಲ್ಲಿಂದನೇ ನೀರು ಕಾಸ್ತಾರೆ ಅವರು ಸ್ನಾನ ಮಾಡೋಕೆ. ಒಟ್ಟು ಎಲ್ಲ ರೀತಿಯಿಂದ ಅನುಕೂಲ ಅದ ನೋಡ್ರಿ. ನೀವು ಯಾರಾದರೂ ಶ್ರೀಶೈಲ ಪಾದಯಾತ್ರೆ ಈ ರೂಟಿಂದ ಹೋಗೋರಿದ್ರೆ ಬರ್ಬೋದು ನೋಡ್ರಿ. ಹೊಸ್ದಾಗಿ ಬರೋರಿದ್ರೂ ಬರ್ಬೋದು. ನಿಮ್ಗೆ ನೀವು ರಿಲ್ಯಾಕ್ಸ್ ಮಾಡೋಕ್ಕಾಯ್ತು. ಆಮೇಲೆ ಎಲ್ಲ ರೀತಿಯಿಂದನೂ ಅನುಕೂಲ ಇದೆ ನೋಡ್ರಿ ಇಲ್ಲಿ. ಈ ಸೇವೆ ನೋಡ್ರಿ, ನಿರಂತರ ಸೇವೆ ಇರ್ತದ. ಎನಿ ಟೈಮ್ ನೀವು ಯಾವಾಗಾದರೂ ಬರ್ರಿ. ಹಿಂಗೆ ಇದೇ ಥರ ಜನ ಇರ್ತಾರ. ನೀವು ಬೆಳಗ್ಗೆನೋ ಏನು ಸಾಯಂಕಾಲ ಏನು ರಾತ್ರಿನೋ ನಮಗೊಂದೂ ಗೊತ್ತಾಗಲ್ಲ ನೋಡ್ರಿ. ಬರ್ತಾ ಇರ್ತಾರ, ಹೋಗೋರು ಹೋಗ್ತಾ ಇರ್ತಾರೆ ನೋಡ್ರಿ. 1 ತಾಸೇನು ಮಲ್ಕೊತಾರಂತ್ರಿ ಅವರು. ಆ 1 ವಾರ ಹಿಂಗೆ ನಿರಂತರ ಸೇವೆ ಇರ್ತದೆ ನೋಡ್ರಿ ಇವ್ರ ಕಡೆಯಿಂದ. ನೋಡ್ರಿ, ನೋಡ್ತಾ ನೋಡ್ತಾ ಬೆಳಕು ಹರಿಯುತ್ತೆ ನೋಡ್ರಿ. ಎಷ್ಟು ಎಂಜಾಯ್ ಮಾಡ್ಕೊಂತ ಕೆಲಸ ಮಾಡಕತ್ತಾರ ನೋಡ್ರಿ ಈ ಮಕ್ಕಳು. ಯಾಕಂದ್ರೆ ಸಮ್ಮರ್ ಹಾಲಿಡೇಸ್ ಅಲ್ರಿ ಈಗ ಮಕ್ಕಳಿಗೆ. ಹಿಂಗಾಗಿ ದೊಡ್ಡವ್ರ ಜೊತೆಗೆ ಅವು ಹುಡುಗರು ಇಲ್ಲೇ ಮಲ್ಕೊತಾರಂತರಿ. ಇಲ್ಲಿ ಕುಂತಾರ ನೋಡ್ರಿ ಒಬ್ಬರು ಭಕ್ತರು. ಕಾಲೆಲ್ಲ ಬೊಬ್ಬೆ ಬಂದಿದೆ ನೋಡ್ರಿ ಅವರಿಗೆ. ಕ್ರೀಮ್ ಹಚ್ಚಿ ಪಟ್ಟಿ ಹಾಕೊಳಕತ್ತಾರ. ಬರ್ರಿ ಅವ್ರಿಗೆ ಮಾತಾಡ್ಸಮ್ಮ, ಏನು ಹೇಳ್ತಾರ. ಈಗ ಹೇಳ್ರಿ, ಏನು ನಿಮ್ಮ ಹೆಸರು? ಚೆನ್ನಪ್ಪ. ಯಾವ ಊರು ಅಂದ್ರಲ್ಲ? ಹುಣಸಿಗೆ. ಏನು ಕಾಲೆಲ್ಲ
ಗಾಯ ಆಗ್ಬಿಟ್ಟವ ಮತ್ತೆ ಹೆಂಗೆ ನಡೆಯೋದು ಇವಾಗ ಹಂಗೆ ನಡೀತೀರ ಗಾಯ ಆದ್ರೂ ಆಗಲಿ ಏನು ಕೇರ್ ಮಾಡಲ್ಲ ಆದ್ರೆ ಅರ್ಧಕ್ಕೆ ಮಾತ್ರ ನಿಲ್ಸಲ್ಲ ಹಾಂ ಹಂಗೆ ಟ್ರೀಟ್ಮೆಂಟ್ ತೊಗೊಳೋದು ಹಂಗೆ ಹೋಗೋದು ನಿಮ್ದು ಯಾವ್ರಿ ಹುಣಸ್ಕಿಯವರ ನೀವೆಷ್ಟು ವರ್ಷ ಆಯಿತು 10ನೇ ವರ್ಷ ಅದು ಯಾವ ಊರು ನಿಮ್ಮದು ಎಲ್ಲ ಒಟ್ಟ ನೀವು ಒಂದೇ ಟೀಮಾ 50 ಮಂದಿ ಬಂದೇನ ಹಾಂ ಹಾಂ 50 ಜನ ಎಲ್ಲಿದ್ದಾರೆ ಇನ್ನೂ ಬರ್ತಾ ಇದ್ದಾರಾ ಹಾಂ ಗಾಡಿ ಐತೇನ್ರಿ ಅಲ್ಲಿ ಹಾಂ ಹಾಂ ಏನೋ ಬರಕತ್ತಾರೇನ ಅಲ್ಲೆಲ್ಲ ಬರಕತ್ತಾರ ಹಾಂ ಹೌದ್ರಿ ಹಾಂ ಇವರೆಲ್ಲ ಲೇಡೀಸ್ ನಿಮ್ಮ ಟೀಮೇ ಎಲ್ಲ ಹಾಂ ಯಾವ ಊರ್ರಿ ಅಕ್ಕಾರ 7 ಮೈಲ್ ಅವರಾ ಹಾಂ ಹಾಂ ಎಷ್ಟನೇ ವರ್ಷ 3 ನಿಮ್ದು ಯಾವ ಊರು ನಮ್ದು ಹುಣಸಿಗಿರಿ ಇದೆ ಇವ್ರ ಟೀಮಾ ಅವ್ರ ಟೀಮ್ ಹಾಂ ಹಾಂ ಹೆಸರು ನಿಮ್ಮ ಹೆಸರು ನಮ್ಮ ಹೆಸರು ನಿರ್ಮಲ ಎಷ್ಟನೇ ವರ್ಷ ರೀ ಇದು ನಮ್ದು ಇದೇ ಫಸ್ಟ್ನೇ ವರ್ಷ ಫಸ್ಟ್ ವರ್ಷ 50 ಬಟ್ 50 ಕಿಲೋಮೀಟ್ರ್ ಟಾರ್ಗೆಟ್ ಹಾಂ ಹಾಂ ಏನಂದ್ರಿ 50 ಹಾಂ ಹಾಂ ಬಟ್ ಎಲ್ಲೇ ನೈಟ್ ಎಲ್ಲೇ ಆಗುತ್ತಾ ಅಲ್ಲಿ ಇದ್ದು ಬಿಡ್ತೀರಿ ಹಾಂ ಹಾಂ ಅಲ್ಲೇ ಹೋಗ್ಬಿಡ್ತೀರಿ ಹಾಂ ಹಾಂ ನಿಮ್ಮ ಹೆಸರು ನಮ್ಮ ಹೆಸರು ವಿನಾಯಕ್ ವಿನಾಯಕ್ ಯಾವ ಊರು ಹುಣಸಗಿರಿ ಹುಣಸ್ಗಿ ಎಷ್ಟು ವರ್ಷ ಆಯ್ತು 3 ವರ್ಷ 3ನೇ ವರ್ಷ ನೀವೆಲ್ಲರೂ ಹುಣಸ್ಗಿಯವ್ರಿ ಎಲ್ಲರೂ ಎಷ್ಟು ಜನ ಬಂದಿರಿ 58 ಜನ ಇದ್ದೀರಿ ಹೌದ್ರಿ ಒಟ್ಟ ಲೇಡೀಸು ಜೆಂಟ್ಸು ಹಾಂ ಹಾಂ ನಿಮ್ಮ ಈ ಟೀಮು ಪಾದಯಾತ್ರೆ ಮಾಡಕತ್ತೆ ಎಷ್ಟು ವರ್ಷ ಆಯಿತು 18 ವರ್ಷ 18 ವರ್ಷ ಹ್ಞೂ ಈ ಫಸ್ಟು ಸೆಕೆಂಡು ಹಿಂಗೆಲ್ಲ ಸೇರ್ಕೊಂಡಾರ ಹಾಂ ಒಟ್ಟ ಟೋಟಲ್ ಇದು ಸ್ಟಾರ್ಟ್ ಆಗಿದ್ದು 18ನೇ ವರ್ಷ ಹಾಂ ಹಾಂ ಯಾವ ಊರ್ರಿ 7 ಮೈಲ್ ಅಲ್ಲ ಎಷ್ಟು ಕೆ ಜಿ ಇರ್ಬೋದ್ರಿ ಇದು ಅಂದಾಜು 20 ಕೆ ಜಿ ಇರ್ಬೋದಾ ಹೆಂಗಾಗ್ತೀರಿ ಎಲ್ಲ ಅಡಿಗೆ ಅಂದಾಜಾ ಹಾಂ ಹಾಂ ಟೇಸ್ಟ್ ಏನು ನೋಡಲ್ಲ ನೋಡಲ್ಲ ಒಟ್ಟು ಹಂಗೆ ಅಂದಾಜು ಮಾಡಲ್ಲ ಒಟ್ಟು ಅಂದಾಜು ಮೇಲೆ ಹಾಕ್ತೀರಿ ಉಪ್ಪು ಖಾರ ಎಲ್ಲ ಹಾಂ ಹಾಂ ಒಟ್ಟು ಅಂದಾಜು ಏನು ಟೇಸ್ಟ್ ನೋಡಲ್ಲ ಹ್ಞೂ ನಾವು ನೋಡ್ರಿ 8:30 ತನಕ ಇದ್ದು ಮನೆಗೆ ಹೋಗ್ತಾ ಇದ್ದೀವಿ ದಾರಿಯಲ್ಲಿ ನೋಡ್ರಿ ಭಕ್ತರು ಹಂಗೆ ಬರ್ತಾ ಇದ್ದಾರ ನೋಡ್ರಿ ನಾನು ಹೇಳಿದ್ನಲ್ರಿ ಹೋಗೋರು ಹೋಗ್ತಾ ಇರ್ತಾರ ಬರೋರು ಬರ್ತಾ ಇರ್ತಾರ ನೋಡ್ರಿ ಇದು ನೋಡ್ರಿ ಮತ್ತೆ ಸಾಯಂಕಾಲ ಬಂದೀವಿ ನಾವು 5:30 6 ಆಗ್ತಾ ಇರ್ಬೋದೇನ್ರಿ ಟೈಮು ನೀವು ಎನಿ ಟೈಮ್ ನೋಡ್ರಿ ಅಕ್ಷಯ ಪಾತ್ರೆ ಇದ್ದಂಗ ಇಲ್ಲಿ ದಾಸೋಹ ಯಾವಾಗ್ಲೂ ಹಿಂಗೆ ಇರ್ತಾರ ನೋಡ್ರಿ ಜನ ನಿಮಗೆ ತೋರಿಸ್ಬೇಕನ್ನೋ ಸಲುವಾಗಿನೇ ನೋಡ್ರಿ ನಾನು 2 ಟೈಮ್ ಬಂದು ಶೂಟ್ ಮಾಡೀನಿ ಇದು ನೋಡ್ರಿ ಪಲ್ಲಕ್ಕಿ ರೀ ದೇವ್ರದು 60ರಿಂದ 70 kg ಇರ್ತಾವಂತ್ರಿ ವೇಟು ಇದನ್ನ ಹೊತ್ಕೊಂಡು ನಡೀತಾರೆ ನೋಡ್ರಿ ಬರೀ ಹಂಗೆ ನಡೆಯೋದಲ್ಲ ಎಲ್ಲರೂ ಸ್ವಲ್ಪ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾರ್ರಿ ಆಮೇಲೆ ಕಂಬಿ ಅಂತ ಇರ್ತದೆ ಬೆಳ್ಳಿದು ಅದನ್ನು 60-70 kg ಇರ್ತದಂತ್ರಿ ಅದನ್ನು ಹೊತ್ಕೊಂಡು ಹೋಗ್ತಾರೆ ನೋಡ್ರಿ ಇವರು ಬರೀ ಕಾಲ್ನಡಿ ಅಷ್ಟೇ ಅಲ್ಲ
ಇದು ಎಲ್ಲ ಹಾಕಿ ಇನ್ನ ಫುಲ್ ಆಗುತ್ತೇನೆ ಈಗ ಹಾ ಇನ್ನು ಫುಲ್ ಆಗುತ್ತೆ ಮುಂಚೆ ನೀರು ಹಾಕ್ಬೇಕಲ್ಲ ಇನ್ನ ಗಮ್ಮನ ಬೇಳೆ ಈಗ ಬೇಳೆ ಹಾಕ್ಬೇಕು ಟೇಬಲ್ನಾಗ ನೋಡು ಪಾಲಕ್ ಪಲ್ಯ ಬದನೆಕಾಯಿ ಈಗ ಹೌದ್ರಿ ಚಲೋ ಇರ್ತದೆ ಇದು ಬದನೆಕಾಯಿ ಹಿಂಗ್ ಮಾಡಿದ್ರೆ ಸ್ವಲ್ಪ ಆಲೂಗಡ್ಡೆ ಟೊಮೆಟೊ ಬದನೆಕಾಯಿ ಹಾಕಿರಾ ಆಲೂಗಡ್ಡೆ ಎಲ್ಲ ಒಟ್ಟು ನೋಡ್ರಿ ತರಕಾರಿ ತೊಳಿಲಾರ್ದ ಹಾಕೋದಿಲ್ಲ ನೋಡ್ರಿ ಇವರು ಪ್ರತಿ ಒಂದೂ ತೊಳಿತಾರೆ ನೋಡ್ರಿ ಫುಲ್ ಹೈಜೆನಿಕ್ ಇದೆ ನೋಡ್ರಿ ಈ ಪ್ಲೇಸ್ ಇಲ್ಲಿ ಭಾರಿ ನೀಟ್ ಅಂದರೆ ನೀಟ್ ಇದೆ ನೋಡ್ರಿ ಇದು ರಾತ್ರಿ 9 ಗಂಟೆ ಮೇಲೆ ನೋಡ್ರಿ ಟೈಮು ನೋಡ್ರಿ ಅವರು ಒಬ್ಬರ ಮುಖದಲ್ಲಿನೂ ಇದಿಲ್ಲ ನೋಡ್ರಿ ಎಷ್ಟು ಫುಲ್ ಎನರ್ಜಿಯಿಂದ ಕೆಲಸ ಮಾಡಕತ್ತಾರೆ ನೋಡ್ರಿ ಎಷ್ಟು ಟ್ರಿಪ್ ಆದರೂ ಅಡುಗೆ ಮಾಡಲಿ ಸೇಮ್ ಇದ್ದೇ ಥರ ಇರ್ತಾರೆ ನೋಡ್ರಿ ಇವರು ನೋಡ್ರಿ ಸ್ವಾರ್ಥನೇ ಇರಲಾರ್ದ ನಿಸ್ವಾರ್ಥ ಸೇವೆಗೆ ಒಂದು ನಮಸ್ಕಾರ ನೋಡ್ರಿ ಇವರಿಗೆ ದೇವ್ರು ಇವ್ರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ರೀ ಎಷ್ಟು ಖುಷಿ ಅಂದರೆ ಖುಷಿ ಅನ್ನಿಸ್ತದೆ ರೀ ಇವ್ರ ಫ್ಯಾಮಿಲಿ ನೋಡಿದರೆ ಒಂದು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ನೋಡ್ರಿ 10 ರಿಂದ 12 ದಿನ ನಿರಂತರ ಸೇವೆ ಇರ್ತದೆ ನೋಡ್ರಿ ಅವ್ರಿಗೆ ಈ ತಲೆಯಾಗ ಐಡಿಯಾ ಹೆಂಗೆ ಬಂತೋ ಏನೋ ಮಾಡ್ಬೇಕಂತಂದು ಭಾಳ ನಮಸ್ಕಾರ ಯಾವ ಊರು ಮಿರಾಜಿಗೆ ಹೌದ್ರಿ ಎಷ್ಟು ವರ್ಷ ಆಯ್ತು ರೀ ಪಾದಯಾತ್ರೆ 21ನೇ ವರ್ಷ ಹೌದ್ರಿ ಎಷ್ಟು ಕಿಲೋಮೀಟರ್ ಆಗ್ಬೋದ್ರಿ ಅಂದಾಜು ಇಲ್ಲಿದು 600 ಕಿಲೋಮೀಟರ್ ನಿಮ್ಮ ಊರಿಂದ ಶ್ರೀಶೈಲ ಇಲ್ಲಿಗೆ ಯಾವಾಗ್ಲೂ ಇಲ್ಲೇ ಬರ್ತೀರಾ ವರ್ಷ ವರ್ಷ ಇಲ್ಲಿ ಬರ್ತೀವಿ. ಹೌದ್ರಿ ಎಷ್ಟು ಜನ ಬಂದಿರಿ ನಮ್ದು 85 ಟೋಟಲ್ ಲೇಡೀಸ್ ಬಂತು 85 ಲಗೇಜ್ಗೆ ಏನು ಗಾಡಿ ಬಂದವ 2 ಗಾಡಿ 2 ಗಾಡಿ ಬಂದ್ರಿ ಬೆಳಗ್ಗೆ ತನ ಇರ್ತೀರಾ ಊಟ ಮಾಡಿ ಮಲ್ಕೊಂಡ್ಬಿಡ್ತೀರಾ 4 ಗಂಟೆವರೆಗೆ ಸ್ನಾನ ಗೀನ ಎಲ್ಲ ಮುಗಿಸ್ಕೊಂಡು ಹೆಂಗೈತೆ ವ್ಯವಸ್ಥೆ ಇಲ್ಲಿ ಹೌದ್ರಿ ಒಟ್ಟಪ್ಪ ವರ್ಷ ಇಲ್ಲೇ ಬರ್ತೀರಿ ವರ್ಷ ಇಲ್ಲಿ ಬಂದೇ ನಾವು ಇದು ಮಾಡಿ ಊಟ ಹುಡುಗಿ ಎಲ್ಲ ಪದ್ಧತಿ ಸೀರೆ ಅಂದ್ರೆ ಇಷ್ಟೇ ವರ್ಷ ಅಂತ ಮನ್ಸಾಗ ಅನ್ಕೊಂಡಿರ್ತೀರಾ ಇಲ್ಲ ನೀವು ಪಾದಯಾತ್ರೆ ಪಾದಯಾತ್ರೆಗೆ ಹಂಗೆ ಬರ್ತೇವೆ ಅಲ್ಲಲ್ಲ ಹಿಂಗೆ 10 ವರ್ಷ ಮಾಡ್ಬೇಕು 20 ಒಟ್ಟು ಹಂಗೆ ಹೋಗೋದೇ ವರ್ಷನ ಹಂಗೆ ಹೋಗೋದು ಅದಕ್ಕೇನು ಇಷ್ಟೇ ವರ್ಷ ಅಂತ ಏನಿಲ್ಲ ಈ 3 ವರ್ಷ ಹೋಗ್ಬಿಡ್ಬೇಕು 5 ವರ್ಷ ಅದೇ ನೇಮ ಇಲ್ರಿ ನೇಮ ಇಲ್ಲ ಮಲ್ಲಯ್ಯದು ಸಿದ್ದರಾಮ ಬುತ್ತಿ ತಗೊಂಡು ಹೋಗ್ಯಾರ ಮಲ್ಲಯ್ಯಗೆ ಹುಡ್ಕೋತ ಹೋಗ್ಯಾನ ನಾವು ಸಿದ್ದರಾಮ ಅದಕ್ಕಾಗಿ ತಿಳಿಸಿದ್ರೆ ನಾವು ಹಂಗೆ ಪಾದಯಾತ್ರೆ ವರ್ಷನ ನಡೆದಪ್ಲಿ ಅಲ್ಲ ಸ್ವಲ್ಪ ಏಜ್ ಆದವ್ರು ಕಾಣಿಸ್ತೀರಿ ನಡೀತೀರಾ ನಡ್ಯಾದ್ರಿ ಹಂಗೆ ವಯಸ್ಸು ಅಂದ್ರೆ 65 ಆದ್ರೂ ನಡೀತೀರಾ ಅಮ್ಮಾದ್ರೆ ಪಲ್ಲಕ್ಕಿ ತಗೋಬೇಕಲ್ರಿ ನಾನು ಅದು ಎಷ್ಟು ಕೆಜಿ ಇರ್ತದ ಅದೊಂದು 50 ಕೆಜಿ 50 ಕೆಜಿ ಇದೆಯಾ ನಿಮ್ದು ಹೋ ಇದು ಹೊತ್ಕೊಂಡು ಹೋಗ್ಬೇಕು ಮತ್ತೆ ಪಾರ್ಗಳು ಬಿ ಅವ್ರಿ ಒಳಗ ಹುಡುಗರು ಬಟ್ ಮಲ್ಲಯ್ಯಗೆ ಹೋದಾಗ್ಲಿಂದ ಚೆನ್ನಾಗ ಎಲ್ಲ ಆರಾಮದ ನೋಡ್ರಿ ಮತ್ತೆ ಇಷ್ಟು ವಯಸ್ಸಿದ್ದು ಹಿಂಗೆ ನಡ್ಕೊಂಡು ಹೋಗ್ತೀರಿ ಬಿಡಂಗಿಲ್ಲ ಅಂತೀರಲ್ಲ ಅದೇ ಹೇಳ್ರಿ ನೀವು ಇಲ್ಲ ಬಿಡಲ್ರಿ ಹಂಗೆ ವರ್ಷ ವರ್ಷ ಹೋಗೋದು ಹಂಗೆ ಅದ್ರ ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ ಹೆಚ್ಚಕ್ ಆಗ್ತದೆ ಬಟ್ ವರ್ಷ ಹೊಸೊಬ್ರು ಬರ್ತಾ ಇರ್ತಾರ ಚೆನ್ನಾಗಾಯ್ತ್ರಿ ಎಲ್ಲ ಭೇಟಿ ಆಗಿ ನಾವು ಇಲ್ಲೇ ಪ್ರಸಾದ ಊಟ ಮಾಡಿದ್ದೀವಿ ನೋಡ್ರಿ ಏನು ಟೇಸ್ಟ್ ನೋಡದೆ ಅಡುಗೆ ಮಾಡಿದ್ರು ಸೂಪರ್ ಅಂದರೆ ಸೂಪರ್ ಆಗಿತ್ತು ನೋಡ್ರಿ ಸಾಂಬಾರು ಸ್ಮೆಲ್ ಅಲ್ಲಿ ರೋಡಿಗೆ ಬರ್ತಿತ್ತು ನೋಡ್ರಿ ಬದನೆಕಾಯಿನೂ ಸೂಪರು ಪಾಯಸ ಸೂಪರ್ ಅಲ್ಲಿಂದ ಬಂದಿರಾ ಎಷ್ಟು ವರ್ಷ ಆಯ್ತಮ್ಮ ನೀವು ಪಾದಯಾತ್ರೆ ಮಾಡಕತ್ತೀಗ 5 ವರ್ಷದಿಂದ ಬರ್ತಾ ಇದ್ದೀರಾ ಎಷ್ಟು ವರ್ಷ ಮಾಡ್ಬೇಕಂತ ಅನ್ಕೊಂಡಿರಿ ಮನ್ಸಾಗ ಒಟ್ಟು
ಹಂಗ ದೇವ್ರ ಹೆಂಗ್ ಅನುಕೂಲ ಮಾಡ್ಕೊಡ್ತಾನ ಹಂಗ ಎಷ್ಟು ವರ್ಷ ಆಗ್ತದ ನಿಮ್ ಕೈಲಿ ಎಷ್ಟೇ ವರ್ಷ ಅಂತ ಏನಿಲ್ಲ. ಅಜ್ಜಿ ಹೆಂಗ ನಡೀತಿದಿ ನೀನು? ವಯಸ್ಸಾದಂಗ ಕಾಣಿಸ್ತಿದಿ, ಹೆಂಗ ನಡೀತಿದಿ? ನಡೀತಾರ ಬಟ್ ಇಲ್ಲೇ ನೈಟ್ ಆಟ ಇಲ್ಲೇ ಮಾಡ್ತೀರಾ? ಎಲ್ಲ ಅನುಕೂಲ ಚೆನ್ನಾಗೈತೆ ಏನ್ ಕಮ್ಮಿ ನೋಡಿ ಎಲ್ಲ ಗೋಳಿ ಎಗ್ಸಿದಿ ಊಟ ಬಿಸಿನೀರ್ ಅನುಕೂಲ ಐತೆ ನಮ್ಗ, ಮಲ್ಕೊಳಕ್ಕೂ ಜಾಗ ದೊಡ್ಡದೈತೆ, ಚೆನ್ನಾಗೈತೆ. ರಾಯಚೂರಾಗೆ ಸ್ವಲ್ಪ ದೊಡ್ಡ ಪ್ಲೇಸ್ ಇರೋ ಪಕ್ಕ ಇದು ಮಾಡಿದ್ದೀವಿ, ಚೆನ್ನಾಗೈತೆ ಅನುಕೂಲ. ಬರ್ರಿ ಮತ್ತೆ ಮುಂದಿನ ವರ್ಷ ಭೇಟಿ ಆಮೇಲೆ ಮತ್ತೆ ಎಷ್ಟು ಬರ್ತೀವಿ ಬಲ್ಲಿದನು ಚೆನ್ನ ಮಲ್ಲ ಅನ್ನದಾನಿ ಗೋಳ ಮಲ್ಲ ಚಿನ್ನದ ಗುಡಿ ಚೆನ್ನ ಮಲ್ಲ ಅನ್ನದಾನಿ ಗೋಳ ಮಲ್ಲ ಚಿನ್ನದ ಗುಡಿ ಚೆನ್ನ ಮಲ್ಲ ಚಿನ್ನದ ಗುಡಿ ಚೆನ್ನ ಮಲ್ಲ